1932ರಿಂದ ಸುದೀರ್ಘವಾಗಿ ಜೀವನವನ್ನು ನಡೆಸಿ ಈಗ ತಮ್ಮ ಜೀವನವನ್ನು ಮುಗಿಸ್ಕೊಂಡಿದ್ದಾರೆ. 1932ರಿಂದ ಸುದೀರ್ಘವಾಗಿ 92 ವರ್ಷಗಳ ಕಾಲ. ನಾಳೆ ಮಾಜಿ ಸಿಎಂ ಎಸ್.ಎಂ. ಕೃಷ್ಣ ಅವರ ಅಂತ್ಯಕ್ರಿಯೆ ನೆರವೇರಲಿದೆ. ನಾಳೆ ಸಂಜೆ 4 ಗಂಟೆಗೆ ಹುಟ್ಟೂರು ಸೋಮನಹಳ್ಳಿಯಲ್ಲಿ ಅಂತ್ಯಕ್ರಿಯೆಯನ್ನು ಮಾಡಲಿದ್ದಾರೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆಯನ್ನು ನೆರವೇರಿಸೋಕೆ ಈಗ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಅಂತ್ಯಕ್ರಿಯೆ ಸ್ಥಳವನ್ನು ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಪರಿಶೀಲಿಸಿದ್ದಾರೆ. 3 ಕಡೆಗೆ ಪಾರ್ಥಿವ ಶರೀರ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಡಲಾಗ್ತಾ ಇದೆ. ಬೆಳಗ್ಗೆ 8 ಗಂಟೆಗೆ ಸದಾಶಿವನಗರದಿಂದ ಮದ್ದೂರಿಗೆ ಪಾರ್ಥಿವ ಶರೀರವನ್ನು ನಾಳೆ ತೆಗೆದುಕೊಂಡು ಹೋಗಲಾಗುತ್ತೆ. ಕೆಂಗೇರಿ, ರಾಮನಗರ, ಚನ್ನಪಟ್ಟಣದಲ್ಲಿ ದರ್ಶನಕ್ಕೆ ವ್ಯವಸ್ಥೆ ಅಂತ ಹೇಳಿದ್ದಾರೆ. ಸೊ ನಾಳೆ ಮಾಜಿ ಸಿಎಂ ಎಸ್.ಎಂ. ಕೃಷ್ಣ ಅವರ ಅಂತ್ಯಕ್ರಿಯೆ. ಇವತ್ತು ಬೆಳಗಿನ ಜಾವ 3 ಗಂಟೆ ಸುಮಾರಿನಲ್ಲಿ ಅವರು ನಿಧನ ಹೊಂದಿದ್ರು. ಇವತ್ತು ಇಡೀ ದಿನ ಸದಾಶಿವನಗರದಲ್ಲೇ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಟ್ಟಿದ್ದಾರೆ. ನಾಳೆ 3 ಕಡೆಗಳಲ್ಲಿ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಸೊ ನಾಳೆ ದರ್ಶನವನ್ನು ಮಾಡುವಂಥವ್ರು ಮಾಡ್ಕೊಳ್ಬಹುದು. ನಾಳೆ ಸಂಜೆ 4ಕ್ಕೆ ಹುಟ್ಟೂರು ಸೋಮನಹಳ್ಳಿಯಲ್ಲಿ ಅಂತ್ಯಕ್ರಿಯೆ ಅಂತ ಈಗ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಕೂಡ ವಿಚಾರದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಸೋಮನಹಳ್ಳಿ ಮಲ್ಲಯ್ಯ ಕೃಷ್ಣ, SMK, ಸೋಮನಹಳ್ಳಿ ಮಲ್ಲಯ್ಯ ಕೃಷ್ಣ ಅಂತ ಹೇಳಿ. ಸೊ ಈಗ ಅವರು ನಿಧನರಾಗಿದ್ದಾರೆ. 60 ವರ್ಷಗಳ ಸುದೀರ್ಘ ರಾಜಕೀಯ ಜೀವನ ಅವರದ್ದು. ತಮ್ಮ 30ನೇ ವರ್ಷದಿಂದನೇ ಅವರು ರಾಜಕೀಯಕ್ಕೆ ಎಂಟ್ರಿಯನ್ನು ಕೊಟ್ಟರು. 1932ರಲ್ಲಿ ಜನಿಸಿದ ನಂತರ 1962ರಲ್ಲಿ ಅವರು ಚುನಾವಣೆಗೆ ಸ್ಪರ್ಧೆಯನ್ನು ಮಾಡ್ತಾರೆ, ಅಖಾಡಕ್ಕಿಳಿತಾರೆ. ಅದು ಕೂಡ ಅಲ್ಲಿ ಸೋಷಿಯಲಿಸ್ಟ್ ಪಾರ್ಟಿಯಿಂದ ಸ್ಪರ್ಧೆಯನ್ನು ಮಾಡಿ ಗೆಲುವನ್ನು ಕಾಣ್ತಾರೆ. ವಿದೇಶದಲ್ಲಿ ವ್ಯಾಸಂಗವನ್ನು ಮುಗಿಸ್ಕೊಂಡು ಬರುವಂಥ ಎಸ್.ಎಂ. ಕೃಷ್ಣ ಅವರು ತದನಂತರ ಬಂದು ಉಪನ್ಯಾಸಕರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿರ್ತಾರೆ. ಅವರು ಸ್ವಲ್ಪ ದಿನಗಳವರೆಗೂ ಕೂಡ, ಬಹಳ ದೊಡ್ಡ ಮಟ್ಟದಲ್ಲೆಲ್ಲ, ಅದು ಸ್ವಲ್ಪ ಅಷ್ಟೇ. ಅದಾದ ನಂತರ ಅವರ ರಾಜಕೀಯ ಜೀವನ ಇದೆಯಲ್ಲ, ತುಂಬ ಬದಲಾವಣೆಯಾಗಿತ್ತು. 1962ರಲ್ಲಿ ಅವರು ಸ್ಪರ್ಧೆ ಮಾಡಿ ಗೆಲುವನ್ನು ಕಂಡ ನಂತರ 1970ರಲ್ಲಿ ಅವರು ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆಗೊಳ್ತಾರೆ. ಅದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಅದನ್ನು ಆಮೇಲೆ ಹೇಳ್ತೀನಿ ನಿಮಗೆ. ಕಾಂಗ್ರೆಸ್ ಪಕ್ಷವನ್ನು ಹೇಗೆ ಸೇರ್ಪಡೆ ಆಗುವಂಥ ಪರಿಸ್ಥಿತಿ ಹೇಗೆ ಬಂತು, ಅದು ಅವರ ರಾಜಕೀಯ ಜೀವನವನ್ನೇ ಬದಲಾವಣೆ ಮಾಡಿದಂತಹ ಕ್ಷಣ ಅದು. ಅದ್ರ ಬಗ್ಗೆಯೂ ಕೂಡ ನಿಮ್ಗೆ ಹೇಳ್ತೀನಿ ನಾನು. ಜೊತೆಗೆ ನಿಮಗೆ ಈಗಿರುವಂಥ ಮಾಹಿತಿ ಏನು ಅಂತಂದರೆ, ನಾಳೆ ಸಂಜೆ 4 ಗಂಟೆಗೆ ಸೋಮನಹಳ್ಳಿಯಲ್ಲಿ ಅಂತ್ಯಕ್ರಿಯೆಗೆ ಅವರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗುತ್ತೆ. ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಒಬ್ಬ ಧೀಮಂತ ಹೊಸ ಕರ್ನಾಟಕ ನಿರ್ಮಾಣದ ಒಬ್ಬ ಧೀಮಂತ ಹಿರಿಯ ನಾಯಕರನ್ನು ನಾವು ಕಳ್ಕೊಂಡಿದ್ದೇವೆ. ಆಧುನಿಕ ಭಾರತದ, ಆಧುನಿಕ ಕರ್ನಾಟಕದ ಮಹಾಶಿಲ್ಪಿ, ಕರ್ನಾಟಕವನ್ನು ಜಾಗೃತಿ ಮಟ್ಟಕ್ಕೆ ತೆಗೆದುಕೊಂಡು ಹೋದಂಥ ಒಬ್ಬ ನಾಯಕ. ನಮ್ಮ ಕುಟುಂಬದ ಸದಸ್ಯರು ಆಗಿರ್ಬೋದು, ಆದರೆ ಒಬ್ಬ ರಾಷ್ಟ್ರ ಮತ್ತು ನಮ್ಮ ರಾಜ್ಯಕ್ಕೆ ಅವರ ಕೊಡುಗೆ ಬಹುಶಃ 4 ಮನೆಯಲ್ಲೂ ಕೂಡ, ವಿಧಾನಸಭೆ, ವಿಧಾನ ಪರಿಷತ್, ರಾಜ್ಯಸಭೆ, ಲೋಕಸಭೆ, ಕೇಂದ್ರದ ಮಂತ್ರಿ ಮತ್ತು ಗವರ್ನರು, ಸ್ಪೀಕರು ಎಲ್ಲ ಕೂಡ, ವಿರೋಧ ಪಕ್ಷದ ನಾಯಕ, ಎಲ್ಲ ಸ್ಥಾನವನ್ನು ಕೂಡ ಅಲಂಕರಿಸಿದಂಥ ಒಬ್ಬ ಹಿರಿಯ ನಾಯಕ. 1962ರಿಂದ